ತಹಶೀಲ್ದಾರ್ಗೆ ದಲಿತ ವಿರೋಧಿ ತಹಶೀಲ್ದಾರ್ಗೆ ಈ ಕೂಡಲೇ ನೆಲಮಂಗಲ ತಹಶೀಲ್ದಾರ್ ಅವರನ್ನು ಅಮಾನತು ಮಾಡಬೇಕೆಂದು ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನೆಲಮಂಗಲ ತಹಶೀಲ್ದಾರ್ ಶೀತಲ್ ಅವರ ವಿರುದ್ಧ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದರು. ದಲಿತ ಸಂಘಟನೆಗಳ ಕಾರ್ಯಕರ್ತರನ್ನು ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರನ್ನು ನಿಂದಿಸಿ ರೈತರ ಸಾರ್ವಜನಿಕರ ಭೇಟಿಗೆ ಅವಕಾಶ ನೀಡದೆ ಅಸ್ಪೃಶ್ಯತೆ ತೋರುತ್ತಿರುವ ನೆಲಮಂಗಲ ತಹಶೀಲ್ದಾರ್ ಅವರನ್ನು ಅಮಾನತು ಮಾಡಬೇಕೆಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಮಹದೇವಮ್ಮ, ನಮ್ಮ ನೆಲಮಂಗಲ ತಾಲೂಕಿಗೆ ಇತ್ತೀಚೆಗಷ್ಟೇ ಹೊಸದಾಗಿ ತಾಲೂಕು ದಂಡಾಧಿಕಾರಿಯಾಗಿ ಶ್ರೀಮತಿ ಶೀತಲ್ ಟಿಎಸ್ ರವರು 1 ತಿಂಗಳಿಂದೀಚೆಗಷ್ಟೇ ನೇಮಕಗೊಂಡಿರುತ್ತಾರೆ. ನೆಲಮಂಗಲ ತಾಲೂಕಿನಲ್ಲಿ ಪರಿಶಿಷ್ಟರ ರೈತರ ಸಾರ್ವಜನಿಕರ ಪಹಣಿ ತಿದ್ದುಪಡಿ ಪೋಡಿ ಕೆಲಸ, ಕೋರ್ಟ್ ಆದೇಶದ ಕೆಲಸ, ಜಾತಿ ಪ್ರಮಾಣ ಪತ್ರದ ಕೆಲಸಗಳು, ರೆಕಾರ್ಡ್ ರೂಮ್ ಕೆಲಸಗಳು ಹೀಗೆ ನೂರಾರು ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿವೆ. ಹೊಸದಾಗಿ ಕರ್ತವ್ಯಕ್ಕೆ ಬಂದಿರುವ ತಹಶೀಲ್ದಾರ್ ಮೇಡಂ ಅವರನ್ನು ದಿನಾಂಕ 4/8/2025 ರಿಂದ ದಿನಾಂಕ 6/8/2025 3 ದಿವಸಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಸುಮಾರು 10 ರಿಂದ 15 ಜನ ದಲಿತರು, ರೈತರು, ಸಾರ್ವಜನಿಕರು ಭೇಟಿ ಮಾಡಲು ಹೋದಾಗ ತಮ್ಮ ಕಚೇರಿಯಲ್ಲಿ ನಮ್ಮನ್ನು ನೋಡುತ್ತಿದ್ದಂತೆಯೇ ನಮ್ಮ ಅಹವಾಲು ಕೇಳದೆ ನೀವು ಏನಕ್ಕೆ ಬಂದಿದ್ದೀರಾ, ನಿಮ್ಮ ಈ ಮುಖಗಳನ್ನು ನೋಡೋಕೆ ಆಗುತ್ತಿಲ್ಲ, ದಲಿತರು ಅಂತ ಎಷ್ಟು ಸಾರಿ ನಿಮ್ಮ ಮುಖಗಳನ್ನು ತೋರಿಸುತ್ತೀರಾ, ನನ್ನ ಕೈಯಲ್ಲಿ ನಿಮ್ಮನ್ನು ಮಾತನಾಡಿಸಲಿಕ್ಕೆ ಇಷ್ಟವಿಲ್ಲ, ಇನ್ನು ಮುಂದೆ ನನ್ನ ಕಚೇರಿಗೆ ಬರಬೇಡಿ ಎಂದು ಮುಖಕ್ಕೆ ಹೊಡೆದ ಹಾಗೆ ನಮ್ಮನ್ನು ಒಂದು ರೀತಿ ದಲಿತರು, ದರಿದ್ರರು ಎನ್ನುವ ಹಾಗೆ ನಮ್ಮನ್ನು ಬೈದು ಕಳುಹಿಸಿದರು. ನಂತರ ಇನ್ನೊಂದು ಪೋಡಿ ಮಾಡುವ ಕೆಲಸದ ವಿಚಾರವಾಗಿ ಕೇಳಲು ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಮಹದೇವ ಮತ್ತು ನಮ್ಮ ಸಂಘಟನೆಗಳ ಕಾರ್ಯಕರ್ತರಾದ ಶಿವಕುಮಾರ್ ಬೊಮ್ಮನಹಳ್ಳಿ, ನಾಗರಾಜು, ನಿಡಬಂದರಾಜು, ಶ್ರೀನಿವಾಸ್, ನಂದಕುಮಾರ್ ಇತರೆ ಸದಸ್ಯರು ಸರಿಯಾಗಿ 3 ಗಂಟೆಗೆ ವಿಚಾರಿಸಲು ಹೋದಾಗ ನಮ್ಮನ್ನು 3:30 ಗಂಟೆಯವರೆಗೆ ಕಾಯಿಸಿ ಏಕಾಏಕಿ ಯಾರೋ ಫೋನ್ ಮಾಡಿದರು ಅಂತ ಸಬೂಬು ಹೇಳಿ ದಲಿತ ಕಾರ್ಯಕರ್ತರನ್ನು, ರೈತರನ್ನು, ಸಾರ್ವಜನಿಕರನ್ನು ಭೇಟಿ ಮಾಡದೆ ತಮ್ಮ ವಾಹನದಲ್ಲಿ 4 ಗಂಟೆಗೆ ಬನ್ನಿ ಸಿಗುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಸ್ವಾಮಿ, ನೆಲಮಂಗಲಕ್ಕೆ ಹೊಸದಾಗಿ ಬಂದಿರುವ ತಹಶೀಲ್ದಾರ್ ಶೀತಲ್ ರವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಗಳನ್ನು ಕಂಡರೆ ಆಗುವುದಿಲ್ಲ. ಇವರ ಜೊತೆ ಮಾತನಾಡಲು ಸಹ ಅಸಹ್ಯ ಪಡುತ್ತಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿರುವುದರಿಂದ ಪರಿಶಿಷ್ಟರ ಸಂಖ್ಯೆ ಹೆಚ್ಚಿರುವುದರಿಂದ ತಾಲೂಕು ಕಚೇರಿಗೆ ತಮ್ಮ ದೈನಂದಿನ ಕೆಲಸ ಮಾಡಿಸಿಕೊಳ್ಳಲು ಹೋಗುವುದು ಸಾಮಾನ್ಯವಾಗಿರುತ್ತದೆ. ದಲಿತರನ್ನು, ದಲಿತ ರೈತರನ್ನು, ದಲಿತ ಸಾರ್ವಜನಿಕರನ್ನು ಭೇಟಿ ಮಾಡಿ ಕೆಲಸ ಮಾಡಿಕೊಳ್ಳಲು ಅಸಹ್ಯಪಟ್ಟು ಅಸ್ಪೃಶ್ಯತೆ ತೋರುತ್ತಿರುವ ನೆಲಮಂಗಲ ತಹಶೀಲ್ದಾರ್ ಅವರನ್ನು ಅಮಾನತಿನಲ್ಲಿಟ್ಟು ಇವರ ಮೇಲೆ ಸೂಕ್ತ ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದು ನೆಲಮಂಗಲದ ಸಮಸ್ತ ದಲಿತ ನಾಗರಿಕರು, ರೈತರು, ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು. ದಲಿತ ಮುಖಂಡರನ್ನು ಅವಮಾನಿಸಿರುವ ತಹಸೀಲ್ದಾರ್ಗೆ, ದಲಿತ ಮುಖಂಡರನ್ನು ಅವಮಾನಿಸಿರುವ ದೊಡ್ಡಬಳ್ಳಾಪುರ ಭಾಗ. ಈಗ ನಾವು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ವಿಚಾರ ಏನಂದರೆ, ನಾವು ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ದಲಿತರು, ರೈತರು, ಸಾರ್ವಜನಿಕರು ವಿಚಾರವಾಗಿ ಕುಂದುಕೊರತೆನ ಹೇಳ್ಕೊಳಕ್ಕೆ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ನಾವು ಈ 3 ದಿವಸದ ಹಿಂಭಾಗ ನಾವು ಹೋಗಿದ್ದಾಗ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ಎಷ್ಟು ಸರಿ ನೀವು ಮಖ ತೋರಿಸ್ತೀರಪ್ಪ, ನಿಮ್ಮ ಮಖ ನೋಡಿ ನನಗೆ ಬೇಜಾರಾಗ್ಬಿಟ್ಟೈತೆ, ನಿಮ್ಮ ಮಖ ನೋಡೋಕೆ ನನ್ನ ಕೈಲಿ ಆಗ್ತಿಲ್ಲ, ದಯವಿಟ್ಟು ಹೊಟ್ಟೆಗೆ ಆಚೆ ಅಂತ ನಮಗೆ ಗದರಿದ್ರು. ಆಮೇಲೆ ಮಾರನೇ ದಿವಸ ನಾವು ಬೆಳಗ್ಗೆ ತಿರ್ಗಾ ನಾವು ತಮ್ಮನ್ನು ಭೇಟಿ ಮಾಡಬೇಕು ಅಂತ ನಾವು ನಿನ್ನೆ ದಿವಸ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದಾಗ ಕುಂದುಕೊರತೆ ಕೇಳೋಣ ಅಂತ ಹೋದಾಗ ಮೇಡಮ್ ಅವರು 3 ಗಂಟೆ ಮೇಲೆ ಬರಬೇಕು, 3 ಗಂಟೆ ಒಳಗಡೆ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲ್ಲ, ಮಾತಾಡಲ್ಲ ನಾನು ಅಂತ ಅವರು ಈಚೆ ಕಡೆ ಬೋರ್ಡ್ ಹಾಕಿದ್ದಾರೆ. ನಾವು 3 ಗಂಟೆಗೆ 3 ಗಂಟೆಗೆ ಹೋದ ತಕ್ಷಣ ನಮಗೆ ಅವರು ಭೇಟಿ ಮಾಡೋಕ್ಕೆ ನಮಗೆ ಸಮಯ ಕೊಡಲಿಲ್ಲ. 3:30ವರೆಗೂ ನಾವು ಅವರ ಚೇಂಬರ್ ಈಚೆ ಕಡೆ ನಾವು ಕಾದು ನಿಂತ್ಕೊಂಡಿದ್ದೋ.
ಏಕಾಏಕಿ ಅವರು ತಕ್ಷಣ ಏನು ಮಾಡಿದ್ರು, 3:45ಕ್ಕೆ ಕರೆಕ್ಟಾಗಿ ಆಚೆ ಕಡೆ ಎದ್ದು ಬಂದು ಸೀದಾ ಅವರು ಆಚೆ ಕಡೆ ಬಂದು ಹೊರಟೋದ್ರು. ನಾವು ಅರ್ಧದಲ್ಲೇ ನಾವು ತಡಾಕ್ಬಿಟ್ಟು, ಮೇಡಮ್ ಅವರೇ ನಾವು ನಿಮ್ಮನ್ನು ಕುಂದುಕೊರತೆ ಕೇಳಕ್ಕೆ ಬಂದಿದ್ದೀವಿ, ನಾವು ನಮ್ಮ SC ST ಜನಾಂಗದ ಬಗ್ಗೆ ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದಾಗ 4 ಗಂಟೆಯಿಂದ 5 ಗಂಟೆ ಮೇಲೆ ಬನ್ನಿ, ನಾನು ಯಾವುದೋ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ಈಗ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏಕಾಏಕಿ ಹೋಗ್ಬಿಟ್ರು, ನಮ್ಮನ್ನು ಮಾತಾಡ್ಸಲಿಲ್ಲ ಅವರು. ಈ ಥರ ಅವರು ನಮ್ಮ ನೆಲಮಂಗಲ ತಾಲೂಕಿನ ದಲಿತರ ಬಗ್ಗೆ, SC ST ಬಗ್ಗೆ ಅಸ್ಪೃಶ್ಯತೆ ತೋರಿಸ್ತಾವ್ರೆ. ಇದುವರೆಗೂ ನೆಲಮಂಗಲಕ್ಕೆ ತುಂಬ ಜನ ತಹಸೀಲ್ದಾರ್ ಬಂದವ್ರೆ, ಈ ಥರ ತಹಸೀಲ್ದಾರರು ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ. ಆದ್ದರಿಂದ ಈ ಕೂಡಲೇ ಈ ತಹಸೀಲ್ದಾರರು ನಮ್ಮ ನೆಲಮಂಗಲದಿಂದ ಹೊರಗಡೆ ಹೋಗಬೇಕು. ಆಮೇಲೆ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಜನಾಂಗದ ಪರವಾಗಿ ಈ ತಹಸೀಲ್ದಾರ್ ಅವ್ರನ್ನ ಅಮಾನತಲ್ಲಿಟ್ಟು ಈ ಕೂಡಲೇ ಇವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ಇದ್ರ ವಿರುದ್ಧವಾಗಿ DC ಸಾಹೇಬರಿಗೆ, RC ಸಾಹೇಬರಿಗೆ, ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡೋಕ್ಕೆ ಈಗ ಹೊರಟಿದ್ದೀವಿ. ಹಾಗಾಗಿ ಸರ್ ಹೇಳಿ. ಮಾನ್ಯ ಪತ್ರಿಕಾ ಬಂಧು ಮಿತ್ರರಲ್ಲಿ ನನ್ನ ಮನವಿ, ನಾನು ಮಾನ್ಯ ತಹಸೀಲ್ದಾರ್ ಅವರ ಹತ್ರ ಮೊನ್ನೆ ಮಂಗಳವಾರ AC ಮೇಡಮ್ ಬಂದಿದ್ದರು. AC ಮೇಡಮ್ ಮುಂದೆಯೇ ನಂದು ಒಂದು ತಕರಾರು ಪ್ರಕರಣ ದಾಖಲಾಗಿದೆ. ಈ ವಿಚಾರವಾಗಿ ನನಗೆ ನೋಟಿಸ್ ಕೊಟ್ಟಿದ್ದರು, ನನ್ನ ಎದುರುದಾರರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆ ವಿಚಾರವಾಗಿ AC ಮೇಡಮ್ ಮುಂದೆ ನಾನು ಮಾತಾಡಿ ತಹಸೀಲ್ದಾರ್ ಗಮನಕ್ಕೆ ತಂದೆ. ಅವರು ಅವರ ಸಹೋದ್ಯೋಗಿಯಾದ ಇವ್ರಿಗೆ ನೋಟಿಸನ್ನು ವಾಟ್ಸಪ್ ಮಾಡಿ ಇದನ್ನು ತಡೆ ಹಿಡೀರಿ, ಮುಂದೆ ಹಿಂದೆ ಇದ್ದಂಥ ಭಾಗ್ಯ ಮೇಡಮ್ ತಹಸೀಲ್ದಾರ್ ಅವರು ಆರ್ಡ್ರ್ ಮಾಡಿದ್ದಾರೆ, ಈ ಮ್ಯಾನ್ಯಲ್ ಆದೇಶನ ಮಾಡೋಂಗಿಲ್ಲ, ಡಿಜಿಟಲೈಸ್ ಇದಾಗಿರೋದ್ರಿಂದ ಅವ್ರದ್ದು ಡಿಜಿಟಲೈಸ್ ಫ್ರೀಸ್ ಆಗಿದೆ, ಆಗಿರೋದ್ರಿಂದ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾವೆಲ್ಲ ಒಂದು 20 ಜನ ಅಲ್ಲಿ ಹೋಗಿದ್ವಿ. ಅದನ್ನು ಕೇಳ್ಕೊಂಡು ಬಂದಾದಮೇಲೆ ಏಕಾಏಕಿ ಆ ಸಹೋದ್ಯೋಗಿ ಹೇಮಾ ಅನ್ನೋರನ್ನ ಕರೆಸ್ಕೊಂಡು ಆದೇಶ ಮಾಡಿ ಇದನ್ನು ಮಾಡಿ ಸರಿಯಾಗಿದೆ ಅಂತೇಳಿ ಮಾಡಿದ್ದಾರೆ. ಇದು ಏಕಪಕ್ಷೀಯವಾಗಿ ಆದೇಶ ಮಾಡಿ ಕಳಿಸಿದ್ದಾರೆ. ಎದುರುದಾರದ್ದು ಇದುವರೆಗೂ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ, ಯಾವುದೇ ದಾಖಲೆ ತರಿಸ್ಕೊಂಡಿಲ್ಲ. ಇವರು ಹಿಂದೆ ಇದ್ದಂಥ ತಹಸೀಲ್ದಾರ್ ಗ್ರೇಟ್ ತಹಸೀಲ್ದಾರ್ ಭಾಗ್ಯ ಅವರು ಅವ್ರ ಹತ್ರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 5 ಲಕ್ಷದ ಆಮಿಷ ಅಮೌಂಟ್ ತಗೊಂಡು ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ತಾವುಗಳು ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ನಾವು 1 ಗಂಟೆಯಿಂದ ಕಾಯ್ದು ಅವ್ರನ್ನ ಕೇಳಿದ್ವಿ. ಆದರೆ ಅವರು ಯಾವುದೇ ಸಮಯ ನಿಗದಿ ಮಾಡ್ದಂಗೆ ಏನು ಇದು ಮಾಡ್ದಂಗೆ ನಮ್ಮನ್ನು ಕಾಯಿಸಿ ಆಚೆ ಹೋಗಿದ್ದಾರೆ. ಏಕಾಏಕಿ ಆಚೆ ಬಂದು ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಮೇಡಮ್ ಏನಿಗೆ ಯಾರಿಗೂ ಗೌರವ ಕೊಡದೆ ಈ ಥರ ಹಿಂಗೆ ಹೋಗ್ತಾ ಇದ್ದೀರಾ, ನಾವೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಕೇಳಿದಾಗ ಅವರು ಕಾಯ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಇದುವರೆಗೂ ಬಂದಿಲ್ಲ. ಸರ್, ಭಾಗ್ಯ ಅವ್ರ ಮೇಲೆ ಮಾಡ್ತಿರುವಂಥ ಆರೋಪ ಹೌದು. ತಹಸೀಲ್ದಾರ್ ತಲೆ ಕಟ್ತಾ ಇದ್ದೀರಲ್ಲ, ಏನು ಕಾರಣ? ಭಾಗ್ಯ ಮೇಡಮ್ ಅವರು ಹಿಂದೆ ಇದ್ದಂಥ ತಹಸೀಲ್ದಾರು, ಗ್ರೇಟ್ ತಹಸೀಲ್ದಾರು, ನಾನು ತಕರಾರು ಪ್ರಕರಣ ಕೊಟ್ಟಾಗ ಭಾಗ್ಯ ತಹಸೀಲ್ದಾರ್ಗೆ ಅಧಿಕಾರ ಇತ್ತು. ಆ ಅಧಿಕಾರ ಸರ್ಕಾರ ಸ್ಟಾಪ್ ಮಾಡ್ತು. ಏನು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, ಇದನ್ನು ಮ್ಯಾನ್ಯಲ್ ಯಾವುದು ಆದೇಶ ಮಾಡಬೇಡಿ ಅಂತೇಳಿ ಸ್ಟಾಪ್ ಮಾಡ್ತು. ಆ ಸ್ಟಾಪ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಟೈಮಿಂಗ್ಸು ಏನೂ ಆಗಿರಲಿಲ್ಲ. ನನಗೆ ನೋಟಿಸ್ ಬಂದಾದಮೇಲೆ ನೋಟಿಸ್ ಮುಖಾಂತರ ನಾನು ದಾಖಲೆಗಳು ಸಲ್ಲಿಸಿದೆ. ಆದರೆ ಎದುರುದಾರರಿಗೆ ನೋಟಿಸ್ ಹೋಗಿದ್ರು ಇದುವರೆಗೂ ಯಾವುದೇ ದಾಖಲೆ ಸಲ್ಲಿಸಿಲ್ಲ.